अस्सलामुअलैकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। सल्लल्लाहु अला हबीबिही मुहम्मदिन वअला आलिहि व अस्हाबिहि ವಸಲ್ಲಂ। ಹೇಗಿದ್ದೀರಾ ಎಲ್ಲರೂ ಈಮಾನಿನ ಹಾಲತಿನಲ್ಲಿ ಇದ್ದೀರಾ ಎಂದು ಭಾವಿಸುತ್ತಾ ನಾವು ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮೊದಲೇ ಗೊತ್ತಿರುವ ಹಾಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವರು ಕೇವಲ ಸಾಮಾನ್ಯ ನಬಿ ಆಗಿರಲಿಲ್ಲ. ಇವರ ಜಿಕರ್ ಅಲ್ಲಾಹನು ಖುರಾನಿನಲ್ಲಿ 25 ಬಾರಿ ಇವರ ಹೆಸರನ್ನು ತೆಗೆದುಕೊಂಡು ಇವರ ಒಂದು ಮಹತ್ವವನ್ನು ಅಲ್ಲಾಹನು ಖುರಾನಿನಲ್ಲಿ ಘೋಷಿಸಿದ್ದಾನೆ. ಇಷ್ಟೊಂದು ಮಹತ್ವವನ್ನು ಹೊಂದಿರುವ ಈ ನಮ್ಮ ನಬಿಯವರ ಚರಿತ್ರೆ ಹೇಗಿದೆ ಎನ್ನುವುದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಇಸ್ಲಾಮಿಕ್ ಮಾಹಿತಿಗಾಗಿ ನಮ್ಮ ಈ ಚಾನಲನ್ನು ಇಸ್ಲಾಂ ವಿತ್ ಕನ್ನಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನು ಹೆಚ್ಚು ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ. ನಮ್ಮ ವಿಡಿಯೋದ ಅನಿಸಿಕೆಗಳನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಊರೊಳಗೆ ಬಂದ ತಕ್ಷಣವೇ ಅವರ ತಂದೆಯನ್ನು ಭೇಟಿಯಾಗುತ್ತಾರೆ. ಅವರ ತಂದೆಯ ಹೆಸರು ಓಜಾರ್ ಎಂದು. ಅವರನ್ನು ಭೇಟಿಯಾದ ತಕ್ಷಣ ಅವರು ತುಂಬ ಒಂದು ಅಂಧಕಾರದಲ್ಲಿ ಮುಳುಗಿರುವ ಸ್ಥಿತಿಯಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅವರ ತಂದೆಯನ್ನು ನೋಡುತ್ತಾರೆ. ಅವರ ತಂದೆಯ ಕೆಲಸವೇ ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿ ಮತ್ತು ಕಟ್ಟಿಗೆಗಳಲ್ಲಿ ಮೂರ್ತಿಯನ್ನು ಕೆತ್ತಿ ಅವುಗಳಿಗೆ ಶೃಂಗಾರ ಮಾಡಿ ಅಲಂಕಾರ ಮಾಡಿ ಅವುಗಳನ್ನು ಮಾರುವುದೇ ಅವರ ಕಾಯಕವಾಗಿತ್ತು. ಅವರ ಆ ಕೆಲಸವೇ ಮೇನ್ ಕೆಲಸವೇ ಅದು ಆಗಿತ್ತು. ಅವರ ಮಕ್ಕಳು ಸಹಿತ ಅದೇ ಕೆಲಸದಲ್ಲಿ ತೊಡಗಿದ್ದರು. ಅಷ್ಟೇ ಅಲ್ಲದೆ ತಾವೇ ಮಾಡಿರುವ ಮೂರ್ತಿಗಳಿಗೆ, ಅಂಧಕಾರದ ನಿರ್ಜೀವ ಮೂರ್ತಿಗಳಿಗೆ ಆರಾಧನೆ ಮಾಡುವುದು ಅವರ ಪದ್ಧತಿಯಾಗಿತ್ತು. ಇದನ್ನೆಲ್ಲ ನೋಡಿದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತುಂಬ ನೊಂದುಕೊಳ್ಳುತ್ತಾರೆ ಮತ್ತು ಮನಸ್ಸಿನಲ್ಲೇ ತುಂಬ ನೊಂದುಕೊಂಡು ಅಲ್ಲಾಹನ ಆರಾಧನೆಗಾಗಿ ಎಲ್ಲರನ್ನೂ ಕರೆಯಬೇಕು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಅಲ್ಲಾಹನು ಅವರಿಗೆ ಒಂದು ಕ್ಷಣದ ಮಟ್ಟಿಗೆಯೂ ಕೂಡ ಅವರು ಮೂರ್ತಿಯ ಆರಾಧನೆ ಮಾಡಿದವರಲ್ಲ. ಏಕೆಂದರೆ ಈ ಜಗತ್ತಿನ ಎಲ್ಲದರ ಒಂದು ಸತ್ಯವನ್ನು ಅಲ್ಲಾಹನು ಅವರ ಮುಂದೆ ಬಿಚ್ಚಿಟ್ಟಿದ್ದನು. ಸೂರ್ಯ, ಚಂದ್ರ, ಗಾಳಿ, ಮಣ್ಣು, ಆಕಾಶದಲ್ಲಿರುವ ಎಲ್ಲ ನಕ್ಷತ್ರಗಳು, ಗ್ರಹಗಳು ಇವುಗಳ ಸತ್ಯವನ್ನು ಅಲ್ಲಾಹನು ಅವರ ಮುಂದೆ ಬಿಚ್ಚಿಟ್ಟು ಅವರಿಗೆ ತೋರಿಸಿದ್ದನು. ಹೀಗಾಗಿ ಈ ಜಗತ್ತಿನ ಎಲ್ಲದರ ಸತ್ಯವನ್ನು ಅವರು ಅರಿತಿದ್ದರು. ಅಲ್ಲಾಹನು ಯಾರು? ಅಲ್ಲಾಹನು ನಮ್ಮನ್ನು ಹುಟ್ಟಿಸಿದ್ದು, ಅಲ್ಲಾಹನೇ ನಮ್ಮನ್ನು ಒಂದು ದಿನ ವಾಪಸ್ ಕರೆಯುತ್ತಾನೆ. ನಾವು ಅಲ್ಲಾಹನ ಆರಾಧನೆಗಾಗಿ ಬಂದಿರುವುದು. ನಾವು ನಮ್ಮ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವ ಇರುವ ತನಕ ನಾವು ಅಲ್ಲಾಹನ ಆರಾಧನೆ ಮಾಡುವುದಕ್ಕೆ ನಾವು ಇಲ್ಲಿ ಬಂದಿದ್ದು ಎಂದು ಈ ನಿಜವಾದ ಸತ್ಯವನ್ನು ಅವರು ಅರಿತಿದ್ದರು. ಹಾಗಾಗಿ ಅವರು ಪ್ರತಿಕ್ಷಣ ಅವರ ತಂದೆ ಮತ್ತು ಆ ಸಮಾಜದ ಜನರನ್ನು ದೀನಿನ ಕಡೆ, ಅಲ್ಲಾಹನ ದಾರಿಯ ಕಡೆ ಕರೆಯಲು ಚಡಪಡಿಸುತ್ತಾ ಇದ್ದರು. ಅರಬಿಯಾದ ಜನ ತಂದೆ ಮತ್ತು ಚಿಕ್ಕಪ್ಪನಿಗೆ ಎರಡರಿಗೂ ಅಬ್ಬ ಎಂದೇ, ತಂದೆ ಎಂದೇ ಮೆನ್ಷನ್ ಮಾಡುತ್ತಾರೆ. ಇದು ನಾವು ಅವರ ಚಿಕ್ಕಪ್ಪ ಎಂದು ತಿಳಿಯಬಹುದು, ಅಬ್ಬ ಎಂದು ತಿಳಿಯಬಹುದು. ಅವರ ತಂದೆಯೂ ಆಗಿರಬಹುದು ಮತ್ತು ಚಿಕ್ಕಪ್ಪನೂ ಆಗಿರಬಹುದು. ನಾವು ಇಲ್ಲಿ ತಂದೆಯನ್ನೇ ತೆಗೆದುಕೊಳ್ಳೋಣ. ಇಬ್ರಾಹಿಂ ಅಲೈಹಿಸ್ಸಲಾಂ ಮೊದಲ ತಮ್ಮ ದೀನಿನ ದಾವತ್ತನ್ನು ತಮ್ಮ ಮನೆಯಿಂದನೇ ಶುರು ಮಾಡುತ್ತಾರೆ. ಅವರ ತಂದೆಗೆ ಅವರು ತಿಳಿಸಲು ಮೊದಲು ಅವರ ತಂದೆಯೊಂದಿಗೆ ಬೆರೆಯುತ್ತಾರೆ. ಅವರ ತಂದೆಗೆ ಅವರು ಹೇಳುತ್ತಾರೆ, ನೀವು ಈ ಯಾವ ರೀತಿಯಾದ ಪದ್ಧತಿಯನ್ನು ಹಿಡಿದಿದ್ದೀರಿ? ನೀವೇ ನಿಮ್ಮ ಕೈಯಾರೆ ಮಾಡಿರುವ ಈ ಮೂರ್ತಿಗಳಿಗೆ ನೀವೇ ಅಲಂಕಾರ ಮಾಡುತ್ತೀರಿ. ಇವು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ, ನಿಮ್ಮ ಯಾವ ಕಷ್ಟಗಳನ್ನು ಪರಿಹಾರ ಮಾಡುವುದಿಲ್ಲ, ನಿಮಗೆ ಯಾವ ರೀತಿಯಾದ ನಷ್ಟವೂ ಮಾಡುವುದಿಲ್ಲ, ನಿಮಗೆ ಯಾವ ರೀತಿಯಾದ ಕಷ್ಟಗಳನ್ನು ದೂರ ಮಾಡುವುದಿಲ್ಲ. ನೀವು ಯಾಕೆ ಈ ರೀತಿ ಮಾಡುತ್ತಿದ್ದೀರಿ? ನಿಮಗೆ ಇಷ್ಟೊಂದು ಬುದ್ಧಿ ಇದೆ, ನೀವು ಅದನ್ನು ಯಾಕೆ ಉಪಯೋಗಿಸುತ್ತಿಲ್ಲ? ನಿಜವಾದ ಅಲ್ಲಾಹನು ಆರಾಧಕಾರನು, ಅವನು ಅಲ್ಲಾಹನಾಗಿದ್ದಾನೆ ಎಂದು ಈ ರೀತಿ ಅವರು ತಮ್ಮ ತಂದೆಗೆ ದಾವತ್ ಕೊಟ್ಟಾಗ ಅವರ ತಂದೆಯು ಸಿಟ್ಟಿನಲ್ಲಿ ಅವರು ಹೇಳುತ್ತಾರೆ, ನೀನು ನಮ್ಮ ಧರ್ಮವನ್ನು ಬಿಟ್ಟಿದ್ದೀಯಾ? ನೀನು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದಿದ್ದೀಯಾ? ನೀನು ಹುಷಾರಾಗಿರು, ಇದೇ ಕೊನೆ. ನೀನು ಇನ್ನೊಮ್ಮೆ ಈ ರೀತಿ ಏನಾದರೂ ನಮ್ಮ ಧರ್ಮದ ಬಗ್ಗೆ ನೀನು ಮಾತನಾಡಿದರೆ ನಾನು ನಿನಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತೇನೆ. ಇದು ನಾವು ಮಾಡಿಕೊಂಡು ಬಂದಿರುವುದಲ್ಲ, ಇದು ನಮ್ಮ ಪೂರ್ವಜರಿಂದ ನಡೆದು ಬಂದಿರುವುದು. ನಾವು ಈ ಧರ್ಮವನ್ನು ಬಿಡುವುದಿಲ್ಲ, ಈ ದಾರಿಯನ್ನು ಬಿಡುವುದಿಲ್ಲ ಎಂದು ಒಂದು ಮೂರ್ಖತನದ ಮೊಂಡುತನ ಅವರ ತಂದೆ ಮಾಡಿ ಅವರನ್ನೇ ಬೈದು ಬಿಡುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಕೊಡುತ್ತಾರೆ.
ಅಷ್ಟೇ ಅಲ್ಲ, ನೀನು ಸಹಿತ ನಮ್ಮ ಈ ಕೆಲಸದಲ್ಲಿ ಕೈ ಜೋಡಿಸಬೇಕು ಎಂದು ಅವರನ್ನೂ ಸಹಿತ ಆ ಕೆಲಸದಲ್ಲಿ ಕೈ ಜೋಡಿಸಲು ಹೇಳುತ್ತಾರೆ. ಒಂದು ದಿನ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಮೂರ್ತಿಯನ್ನು ಕೊಟ್ಟು, ನೀನು ಇದನ್ನು ಸಂತೆಗೆ ಹೋಗಿ ಮಾರಿಕೊಂಡು ಬಾ ಎಂದು ಕಳಿಸುತ್ತಾರೆ. ಆಗ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಎಲ್ಲ ಮೂರ್ತಿಗಳಿಗೆ ಕೊರಳಿಗೆ ಒಂದು ಹಗ್ಗವನ್ನು ಹಾಕಿ ಬೀದಿಯೊಳಗೆ ಎಳೆದುಕೊಂಡು ಹೋಗಿ ಸಂತೆಯಲ್ಲಿ ಇಡುತ್ತಾರೆ. ಅಷ್ಟರಲ್ಲೇ ದಾರಿಯಲ್ಲಿ ಎಳೆದುಕೊಂಡು ಹೋಗಿರುವುದರಿಂದ ಆ ಮೂರ್ತಿಗಳಿಗೆ ಕಲ್ಲು, ಮಣ್ಣು, ತುಂಬ ಧೂಳು, ಈ ರೀತಿಯಾಗಿ ಅವು ಮೂರ್ತಿಗಳು ತುಂಬ ಧೂಳಿನಲ್ಲಿ ಮುಳುಗಿಡುತ್ತವೆ. ಇಂತಹ ಮೂರ್ತಿಗಳನ್ನೇ ಅವರು ಸಂತೆಯಲ್ಲಿಟ್ಟು ಸಂತೆಯಲ್ಲಿರುವ ಎಲ್ಲ ಜನರನ್ನು ದೊಡ್ಡ ದನಿಯಲ್ಲಿ ಕೂಗುತ್ತಾರೆ, ಓ ಜನಗಳೇ, ಬನ್ನಿ, ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ, ಇವುಗಳನ್ನು ಕೊಂಡುಕೊಂಡು ಹೋಗಿ. ಇವು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ, ಇವು ನಿಮಗೆ ಯಾವ ರೀತಿಯಾದ ನಷ್ಟವನ್ನು ಮಾಡುವುದಿಲ್ಲ, ಇವು ಯಾವ ರೀತಿಯಾದ ನಿಮಗೆ ಲಾಭವನ್ನು ನೀಡುವುದಿಲ್ಲ, ಇವು ನಿರ್ಜೀವಿಯಾದ ಮೂರ್ತಿಗಳಾಗಿದ್ದಾವೆ. ಹಾಗಾಗಿ ಇವುಗಳನ್ನು ನೀವು ಕೊಂಡುಕೊಂಡು ಹೋಗಿ ಎಂದು ಈ ರೀತಿಯಾಗಿ ಕೂಗುತ್ತಾ ಜನಗಳನ್ನು ಕರೆಯುವುದನ್ನು ನೋಡಿ ಜನಗಳು ಕೆಂಡಾಮಂಡಲವಾಗುತ್ತಾರೆ. ಯಾರು ಇವನು? ಈ ರೀತಿ ಯಾಕೆ ಮಾಡುತ್ತಿದ್ದಾನೆ? ಹಿಂದೆ ಯಾರು ಈ ರೀತಿ ನಮ್ಮ ಮೂರ್ತಿಗಳಿಗೆ, ನಮ್ಮ ಧರ್ಮಕ್ಕೆ ಯಾರು ಈ ರೀತಿ ಮಾಡಿಲ್ಲ ಎಂದು ಅವರ ತಂದೆಯ ಬಳಿ ಹೋಗಿ ಎಲ್ಲ ಜನರು ತಂದೆಯ ಬಳಿ ಹೋಗಿ ಒಂದು ಕಂಪ್ಲೇಂಟನ್ನು ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿರುವ ಈ ನವಯುವಕನು ನಮ್ಮ ಧರ್ಮದ ಬಗ್ಗೆ ತುಂಬ ತಮಾಷೆಯಾಗಿ ಸಂತೆಯಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾನೆ, ಮೂರ್ತಿಯ ಬಗ್ಗೆ ಈ ರೀತಿಯಾಗಿ ಹೇಳುತ್ತಿದ್ದಾನೆ. ನೀವು ಯಾಕೆ ಇವನಿಗೆ ಏನೂ ಹೇಳುವುದಿಲ್ಲ ಎಂದು ಜನರು ಅವರ ತಂದೆಗೆ ಹೋಗಿ ಹೇಳಿದಾಗ ಅವರ ತಂದೆ ತುಂಬ ಕೆಂಡಾಮಂಡಲವಾಗಿ ಅವರನ್ನು ಮನೆಯಿಂದನೇ ಹೊರಗೆ ಹಾಕಿ ಬಿಡುತ್ತಾರೆ. ಹಾಗಾಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಮನೆಯಿಂದನೇ ತುಂಬ ವಿರುದ್ಧ ಎದುರಾಗುತ್ತದೆ. ಆದರೂ ಸಹಿತ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಮ್ಮ ತಂದೆಯವರಿಗೆ ಹೇಳುತ್ತಾರೆ, ನನಗೆ ತುಂಬ ಭಯವಿದೆ, ಅಲ್ಲಾಹನ ಕೋಪಕ್ಕೆ ನೀವು ಬಲಿಯಾಗುತ್ತೀರಿ ಎಂದು ನನಗೆ ತುಂಬ ಭಯವಿದೆ. ನೀವು ಶೈತಾನಿನ ದಾರಿ ಹಿಡಿದಿದ್ದೀರಿ, ಶೈತಾನ್ ನಿಮ್ಮ ದಾರಿಯನ್ನು ತಪ್ಪಿಸಿದ್ದಾನೆ. ಅಬ್ಬಾಜಾನ್, ನೀವು ನನ್ನ ಮಾತನ್ನು ಕೇಳಿ, ನನಗೆ ತಿಳಿದಿರುವ ಎಲ್ಲ ವಿದ್ಯೆ ನಿಮಗೆ ತಿಳಿದಿಲ್ಲ. ನನ್ನ ದಾರಿಯಲ್ಲಿ ಬನ್ನಿ, ನಾನು ಸರಿಯಾದ ಒಂದು ದೇವರ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಬೆಳಕಿನ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ನೀವು ನನ್ನ ಮಾತನ್ನು ಕೇಳಿ ಎಂದು ತುಂಬ ಸೌಮ್ಯ ಭಾವದಿಂದ ಅವರ ಅಬ್ಬಾಗೆ ಹೇಳಲು ಅವರು ತುಂಬ ಪ್ರಯತ್ನಿಸುತ್ತಾರೆ. ಅವರ ತಂದೆ ತಮ್ಮ ಮೂರ್ಖತನದ ಒಂದು ಬುದ್ಧಿಯಿಂದ ಅವರ ಮಗನನ್ನೇ ಹೊರಗಾಕಿ ತುಂಬ ಸಿಟ್ಟು ಮಾಡುತ್ತಾರೆ. ಆದರೂ ಸಹಿತ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅವರ ತಂದೆಯೊಡನೆ ತುಂಬ ಸೌಮ್ಯ ಭಾವದಿಂದ ಅವರಿಗೆ ಹೇಳುತ್ತಾರೆ, ಅಬ್ಬಾಜಾನ್, ನಾನು ನಿಮಗೆ ಅಲ್ಲಾಹನ ಬಳಿ ದುವಾ ಮಾಡುತ್ತೇನೆ, ನಿಮಗೆ ಅಲ್ಲಾಹನು ಹಿದಾಯತ್ ಕೊಡಲಿ, ಶೈತಾನಿನ ದಾರಿಯನ್ನು ಬಿಟ್ಟು ನೀವು ಅಲ್ಲಾಹನ ದಾರಿ ಹಿಡಿಯಲಿ ಎಂದು ನಾನು ಅಲ್ಲಾಹನ ಬಳಿ ದುವಾ ಮಾಡುತ್ತೇನೆ ಎಂದು ಸೌಮ್ಯ ಭಾವದಿಂದ ಈ ಒಂದು ಮಾತನ್ನು ಹೇಳಿ ಮನೆಯಿಂದ ಹೊರಟು ಒಬ್ಬರೇ ಇರಲು ಶುರು ಮಾಡುತ್ತಾರೆ. ಇಷ್ಟೆಲ್ಲ ಆದ ಮೇಲೂ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಗುರಿ ಒಂದೇ ಆಗಿತ್ತು, ಎಲ್ಲ ಸಮಾಜದ ಜನರನ್ನು ಅಲ್ಲಾಹನ ದಾರಿಗೆ ಕರೆಯಬೇಕೆಂದು. ಅವರಿಗೆ ಇದನ್ನು ಬಿಟ್ಟು ಬೇರೆ ಯಾವ ಗುರಿಯೂ ಇರಲಿಲ್ಲ. ಅವರಿಗೆ ಅಲ್ಲಾಹನ ಆರಾಧನೆ ಮತ್ತು ಜನಗಳನ್ನು ಅಲ್ಲಾಹನ ದಾರಿಗೆ ಕರೆಯುವುದು ಇದೊಂದೇ ಅವರ ಗುರಿಯಾಗಿತ್ತು. ಹೀಗಿರುವಾಗ ಆ ಸಮಾಜದ ಜನರಲ್ಲಿ ಆ ಒಂದು ಹಬ್ಬವಿತ್ತು. ಆ ಹಬ್ಬ ಹೇಗೆ ಇತ್ತು ಎಂದರೆ, ಅವರು ಮುಂಜಾನೆ ಥರದ ಅಡುಗೆಗಳನ್ನು ಮಾಡಿ ಮೂರ್ತಿಗಳ ಮುಂದೆ ಇಟ್ಟು ಆ ಮೂರ್ತಿಗಳನ್ನು ಬಂಗಾರ ಮತ್ತು ಅಲಂಕಾರದಿಂದ ತುಂಬ ಅಲಂಕರಿಸಿ ತಾವು ಮಾಡಿರುವ ಅಡುಗೆಗಳನ್ನು ಅವರ ಮುಂದೆ ನೈವೇದ್ಯ ಎಂದು ಇಟ್ಟು ಊರಾಚೆ ಹೋಗುತ್ತಿದ್ದರು. ಎಲ್ಲರೂ ಹೋಗಿ ಒಂದು ಊರಾಚೆ ಹೋಗಿ ತುಂಬ ಖುಷಿ ಪಡುತ್ತಿದ್ದರು. ಆಡುವುದು, ಕುಣಿಯುವುದು ಈ ರೀತಿ ಮಾಡಿ ಹಬ್ಬವನ್ನು ಆಚರಿಸುತ್ತಿದ್ದರು. ವಾಪಸ್ ಬಂದು ಆ ಮೂರ್ತಿಗಳ ಮುಂದೆ ಇಟ್ಟಿರುವ ಅಡುಗೆಗಳನ್ನು ನೈವೇದ್ಯ, ಪ್ರಸಾದ ಎಂದು ತಿನ್ನುತ್ತಿದ್ದರು. ಈ ರೀತಿ ಮಾಡುವುದು ಅವರ ಒಂದು ಹಬ್ಬವಾಗಿತ್ತು. ಹಾಗೆ ಅದೇ ಒಂದು ದಿನ, ಆ ಹಬ್ಬದ ದಿನ ಬಂದಾಗ ಎಲ್ಲರೂ ಸೇರಿ ಅಡುಗೆಗಳನ್ನು ಮಾಡಿ ಮೂರ್ತಿಗಳನ್ನು ಅಲಂಕರಿಸಿ ಆ ಮೂರ್ತಿಗಳ ಮುಂದೆ ಅಡುಗೆಗಳನ್ನು ಇಟ್ಟು ಹೊರಡಲು ಸಿದ್ಧವಾಗುತ್ತಾರೆ. ಮತ್ತು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಕೂಡ ಕರೆಯುತ್ತಾರೆ, ನೀವು ನಮ್ಮ ಜೊತೆ ಬನ್ನಿ ಎಂದು. ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅವರಿಗೆ ಹೇಳುತ್ತಾರೆ, ನನಗೆ ಮೈ ಹುಷಾರಿಲ್ಲ, ನಾನು ಬರುವುದಿಲ್ಲ ಎಂದು ಅವರು ಒಬ್ಬರೇ ಆ ಊರಿನಲ್ಲಿ ಉಳಿದುಕೊಳ್ಳುತ್ತಾರೆ. ಉಳಿದ ಎಲ್ಲ ಜನರು ಊರೊಳಗೆ ಹೋಗಿ ಹಬ್ಬವನ್ನು ಆಚರಿಸಲು ಊರೊಳಗೆ ಹೋಗುತ್ತಾರೆ. ಈ ಕ್ಷಣದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಮೂರ್ತಿಗಳು ಬಿಟ್ಟರೆ ಬೇರೆ ಯಾರೂ ಊರೊಳಗೆ ಇರುವುದಿಲ್ಲ.
ಇದನ್ನು ನೋಡಿದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಸ್ವಲ್ಪ ಅಡುಗೆಯನ್ನು ತೆಗೆದುಕೊಂಡು ಆ ಮೂರ್ತಿಗಳ ಮುಂದೆ ಕುಳಿತುಕೊಂಡು ಮೂರ್ತಿಗಳಿಗೆ ಹೇಳುತ್ತಾರೆ, ನೀವು ಇಷ್ಟೊಂದು ಅಡಿಗೆ ಇದೆ, ಯಾಕೆ ತಿನ್ನುವುದಿಲ್ಲ? ನಿಮಗೆ ಏನು ಆಗಿದೆ? ನೀವು ಯಾಕೆ ಮಾತನಾಡುವುದಿಲ್ಲ? ನೀವು ನಿರ್ಜೀವ ಒಂದು ಮೂರ್ತಿಗಳಾಗಿದ್ದೀರಿ ಎಂದು ಆ ಮೂರ್ತಿಗಳೊಡನೆ ಮಾತನಾಡುತ್ತಾರೆ. ಅಷ್ಟೇ ಅಲ್ಲದೆ ಆ ಎಲ್ಲ ಮೂರ್ತಿಗಳನ್ನು ಒಂದು ಕೊಡಲೆಯಿಂದ ಸಣ್ಣ ಮೂರ್ತಿಗಳನ್ನೆಲ್ಲ ಒಡೆದು ಹಾಕುತ್ತಾರೆ ಮತ್ತು ದೊಡ್ಡ ಒಂದು ಮೂರ್ತಿಯನ್ನು ಮಾತ್ರ ಬಿಡುತ್ತಾರೆ. ಆ ದೊಡ್ಡ ಮೂರ್ತಿಯ ಕಡೆಗೆ ತಾವು ಎಲ್ಲ ಕೊಡಲಿಯಿಂದ ಒಡೆದು ಹಾಕಿರುವ ಮೂರ್ತಿಗಳನ್ನು ಒಡೆದು ಹಾಕಿ ಆ ಕೊಡಲಿಯನ್ನು ದೊಡ್ಡ ಮೂರ್ತಿಯ ಹೆಗಲ ಮೇಲೆ ಇಡುತ್ತಾರೆ. ಅಷ್ಟರಲ್ಲಿ ಊರಿನ ಜನ ಸಂಜೆಗೆ ಎಲ್ಲರೂ ಬರುತ್ತಾರೆ. ಬಂದು ಮೂರ್ತಿಗಳು ಒಡೆದಿರುವುದನ್ನು ನೋಡಿ ತುಂಬ ಆಶ್ಚರ್ಯಪಟ್ಟು ಎಲ್ಲರೂ ಸೇರಿ ಇದನ್ನು ಯಾರು ಮಾಡಿದ್ದು, ಯಾಕೆ ಹೀಗಾಗಿದೆ ಎಂದು ತುಂಬ ಚರ್ಚೆ ಮಾಡುತ್ತಾರೆ. ಜನರೆಲ್ಲ ಒಟ್ಟಿಗೆ ಸೇರಿ ಅದರಲ್ಲಿ ಒಬ್ಬನು ಹೇಳುತ್ತಾನೆ, ಇದೆಲ್ಲ ಇಬ್ರಾಹಿಮನ್ನದೇ ಕೆಲಸ, ಅವನ ಬಿಟ್ಟು ಇಲ್ಲಿ ಯಾರೂ ಇರಲಿಲ್ಲ. ಅಷ್ಟೇ ಅಲ್ಲದೆ ಅವನು ನಮ್ಮ ಮೂರ್ತಿಗಳಿಗೆ ಈ ರೀತಿ ಮಾಡುವುದಾಗಿ ಹೇಳಿದ್ದಾನೆ ಎಂದು ಇಬ್ರಾಹಿಮನ್ನು ಕರೆಸಿ ಎಂದಾಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮನ್ನು ಎಲ್ಲರೂ ಆ ಸಭೆಯೊಳಗೆ ಕರೆಸುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಮನ್ನು ಆ ಸಭೆಯೊಳಗೆ ಕರೆದು ಕೇಳುತ್ತಾರೆ, ಯಾರು ಈ ಮೂರ್ತಿಗಳನ್ನು ಈ ರೀತಿ ಮಾಡಿದ್ದು, ಯಾರು ಒಡೆದು ಹಾಕಿದ್ದು ಎಂದು. ಆಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳುತ್ತಾರೆ, ನನಗೆ ಏನು ಗೊತ್ತು, ನೀವು ದೊಡ್ಡ ಮೂರ್ತಿಯನ್ನು ಯಾಕೆ ಕೇಳಬಾರದು? ಆ ಕೊಡಲಿಯು ದೊಡ್ಡ ಮೂರ್ತಿಯ ಹೆಗಲ ಮೇಲೆ ಇದೆ ಎಂದು ಹೇಳುತ್ತಾರೆ. ಆಗ ಅವರ ತಂದೆ ಹೇಳುತ್ತಾರೆ, ನೀನು ಯಾಕೆ ಹೀಗೆ ಹೇಳುತ್ತಿದ್ದೀಯಾ? ನಿನಗೆ ಗೊತ್ತಲ್ಲವೇ ಆ ಮೂರ್ತಿಗಳು ಮಾತನಾಡುವುದಿಲ್ಲ ಎಂದು? ಈ ರೀತಿ ಹೇಳುತ್ತಾರೆ. ಆಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅದೇ ಒಂದು ಸಮಯಕ್ಕೂ ಕೂಡ ಕಾಯುತ್ತಿದ್ದರು. ಅವರು ಇದನ್ನೇ ಅವರಿಗೆ ಅರ್ಥ ಮಾಡಿಸಬೇಕೆಂದು ಕಾಯುತ್ತಿದ್ದರು. ಈ ಮೂರ್ತಿಗಳು ಮಾತನಾಡುವುದಿಲ್ಲ, ಇವು ಯಾವುದಕ್ಕೂ ನಿಮಗೆ ಪ್ರಯೋಜನವಿಲ್ಲ ಎಂದು ತಿಳಿಸುವುದೇ ಅವರ ಅರ್ಥವಾಗಿತ್ತು. ಹಾಗಾಗಿ ಅವರು ಈ ರೀತಿ ಕೇಳಿದಾಗ ಅದರಲ್ಲಿ ಒಬ್ಬರು ಹೇಳುತ್ತಾರೆ, ನಾವು ಎಲ್ಲವನ್ನು ಹೀಗೆ ಬಿಟ್ಟು ಹೋಗಬಾರದಿತ್ತು. ನಾವು ನಮ್ಮ ಮೂರ್ತಿಗಳಿಗೆ ಕಾಯಲು ಒಬ್ಬರನ್ನು ಯಾರಾದರನ್ನು ಇಲ್ಲಿ ಬಿಟ್ಟು ಹೋಗಬೇಕಿತ್ತು, ರಕ್ಷಣೆ ಮಾಡುತ್ತಿದ್ದರು ಎಂದು ಹೇಳಿದಾಗ ಇದೇ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳುತ್ತಾರೆ, ನಿಮ್ಮ ಮೂರ್ತಿಗಳಿಗೆ, ನಿಮ್ಮ ದೇವರಿಗಳಿಗೆ ನೀವೇ ರಕ್ಷಣೆ ಕೊಡಬೇಕೆ? ಹಾಗಿದ್ದರೆ ನಿಮ್ಮ ರಕ್ಷಣೆಯನ್ನು ಮಾಡುವರು ಯಾರು? ಈ ರೀತಿಯಾದ ನಿರ್ಜೀವ ಒಂದು ಮೂರ್ತಿಗಳಿಗೆ ನೀವು ರಕ್ಷಣೆ ಕೊಟ್ಟು ನೀವೇ ಆರಾಧನೆ ಮಾಡುವುದು ಎಷ್ಟೊಂದು ಸರಿ? ಇವು ನಿಮಗೆ ಯಾವ ರೀತಿಯಾದ ರಕ್ಷಣೆಯನ್ನು ನೀಡುತ್ತವೆ ಎಂದು ನೀವು ಇವುಗಳನ್ನು ಆರಾಧಿಸುತ್ತೀರಿ ಎಂದು ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಈ ಪ್ರಶ್ನೆ ಸರಿಯಾಗಿರುತ್ತದೆ. ಎಲ್ಲರೂ ಒಂದು ಕ್ಷಣ ಈ ಪ್ರಶ್ನೆಯ ಮೇಲೆ ಯೋಚಿಸಲು ಶುರು ಮಾಡುತ್ತಾರೆ, ಮೌನವಾಗುತ್ತಾರೆ. ಅದೇ ರೀತಿ ಎಲ್ಲರೂ ಮನಸ್ಸಲ್ಲಿ ಒಂದು ರೀತಿಯಾದ ಒಪ್ಪಿಗೆಯೂ ಆಗುತ್ತೆ, ಹೌದು, ಈ ಮೂರ್ತಿಗಳನ್ನು ನಾವು ಪೂಜಿಸುವುದು ಅಷ್ಟೊಂದು ಸರಿಯಲ್ಲ, ಬುದ್ಧಿತನ ಅಲ್ಲ ಎಂದು. ಆದರೂ ಸಹಿತ ಆ ಜನಗಳ ಮನಸ್ಸಿನಲ್ಲಿ ಅದು ಸತ್ಯ ತಿಳಿದರೂ ಸಹಿತ ಅವರು ತಮ್ಮ ಮೂರ್ಖತನದ ಮೊಂಡುತನವನ್ನು ಬಿಡುವುದಿಲ್ಲ. ಒಳಗೆ ಸತ್ಯ ತಿಳಿದರೂ ಸಹಿತ ಅವರು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿರುವುದಿಲ್ಲ. ನಾವ್ಯಾಕೆ ಇವನು ಹೇಳಿದ ಮಾತುಗಳನ್ನು ಕೇಳಬೇಕು? ನಾವು ನಮ್ಮ ಪೂರ್ವಜರು ಈ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ, ನಾವು ಯಾಕೆ ಇವನು ಹೇಳಿದ ಧರ್ಮದಲ್ಲಿ ನಡೆಯಬೇಕು ಎಂದು ಮೂರ್ಖತನವನ್ನು ತೋರುತ್ತಾರೆ. ಹಾಗೆ ಆ ಕ್ಷಣದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ಊರಿನ ಜನರಿಗೆ ಕೂಗಿ ಹೇಳುತ್ತಾರೆ, ನೀವು ಯಾಕೆ ತಿಳಿದುಕೊಳ್ಳುತ್ತಿಲ್ಲ? ಅಲ್ಲಾಹನು ಒಬ್ಬನೇ ಇದ್ದಾನೆ, ಅವನೇ ರಕ್ಷಣೆ ಮಾಡುವವನು, ಅವನೇ ನಮ್ಮ ಕಾಯುವವನು, ಅವನೇ ಜನ್ಮ ನೀಡಿರುವವನು, ಅವನು ನಾಳೆ ಜನ್ಮವನ್ನು ತೆಗೆದುವ ತಾಕತ್ತು ಅವನಿಗೆ ಇದೆ ಎಂದು ಈ ರೀತಿಯಾಗಿ ದಾವತ್ತನ್ನು ಕೊಡಲು ಅವರು ಮಾಡುತ್ತಾರೆ. ಊರಿನ ಜನ ಅವರನ್ನು ಮಾತನ್ನು ಕೇಳಿಸದೆ ಅವರಿಗೆ ಒಂದು ದೊಡ್ಡ ಶಿಕ್ಷೆಯ ನಿರ್ಧಾರ ಮಾಡುತ್ತಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಎಷ್ಟೇ ದೀನಿನ ಬಗ್ಗೆ ಹೇಳಿದರೂ ಕೂಡ ಅವರ ಆ ಜನಗಳ ಮನಸ್ಸಿನಲ್ಲಿ ಒಂದು ಎಳ್ಳು ಕಾಳಷ್ಟು ಈಮಾನ್ ಬರುವುದಿಲ್ಲ. ಯಾಕೆ ಎಂದರೆ ಅವರು ಒಂದು ಮೂರ್ಖತನದ ಮೊಂಡುತನವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಇದು ನಮಗೂ ಕೂಡ ಒಂದು ಪಾಠವಾಗುತ್ತೆ. ನಿಜ ತಿಳಿದಾಗ ನಾವು ಅದನ್ನು ಒಪ್ಪಿಕೊಂಡು ನಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ನಾವು ಅಲ್ಲಾಹನ ದಾರಿಯಲ್ಲಿ ನಡೆಯಬೇಕು ಎಂದು ನಾವು ಮನಸ್ಸು ಮಾಡಿದರೆ, ನಾವು ದುವಾ ಮಾಡಿದರೆ ಮಾತ್ರ ಆ ಮನಸ್ಸಿನಲ್ಲಿ ಈಮಾನ್ ಬೆಳೆಯುತ್ತೆ. ಆ ಮನಸ್ಸಿನಲ್ಲಿ ಮಾತ್ರ ಅಲ್ಲಾಹನು ಈಮಾನಿನ ಬೆಳಕನ್ನು ಹಾಕುತ್ತಾನೆ ಎಂದು ನಾವು ಸಹಿತ ಈ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಎಲ್ಲ ಜನರು ಸೇರಿ ರಾಜನ ಬಳಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಆಗ ರಾಜನು ಕೇಳುತ್ತಾನೆ, ನೀನು ಯಾವ ದೇವರ ಬಗ್ಗೆ ಮಾತನಾಡುತ್ತಿದ್ದೀಯಾ?
ಅವನಿಗೆ ಎಷ್ಟೊಂದು ಶಕ್ತಿ ಇದೆ, ಅವನು ಏನೆಲ್ಲ ಮಾಡಬಲ್ಲನು, ಅವನು ನೋಡಲು ಹೇಗಿದ್ದಾನೆ, ಈ ರೀತಿಯಾದ ಚುಚ್ಚು ಮಾತಿನಿಂದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಕ್ವಶನ್ ಮಾಡುತ್ತಾನೆ. ನಾನು ಈ ರೀತಿಯಾದ ಕೆಲಸಗಳನ್ನು ಮಾಡಬಲ್ಲೆ, ನಾನು ಜೀವವನ್ನು ಕೊಡುತ್ತೇನೆ, ಜೀವವನ್ನು ಉಳಿಸುತ್ತೇನೆ, ಇದರಲ್ಲೇನಿದೆ ಎಂದು ತನ್ನ ಬಳಿ ಆಸ್ಥಾನದಲ್ಲಿರುವ ಇಬ್ಬರ ಕೈದಿಗಳನ್ನು ಕರೆಸುತ್ತಾನೆ. ಅವರಿಗೆ ಒಬ್ಬನಿಗೆ ಜೀವ ತೆಗೆಯುವ ನಿರ್ಧಾರವನ್ನು ಮಾಡುತ್ತಾನೆ, ಒಬ್ಬನಿಗೆ ಜೀವ ನೀಡುವ ನಿರ್ಧಾರವನ್ನು ಮಾಡುತ್ತಾನೆ. ಒಬ್ಬನನ್ನು ಕೊಂದು ಹಾಕುತ್ತಾರೆ, ಮತ್ತೊಬ್ಬನನ್ನು ಉಳಿಸುತ್ತಾರೆ. ಹೀಗೆ ಮಾಡಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ನಮ್ರೂತನು ಹೇಳುತ್ತಾನೆ, ನೋಡು, ನಾನು ಒಬ್ಬನಿಗೆ ಜೀವ ಕೊಟ್ಟೆ, ಒಬ್ಬನಿಗೆ ಜೀವನವನ್ನು ಕೊಟ್ಟೆ, ನಾನು ಸಹಿತ ಈ ಕೆಲಸವನ್ನು ಮಾಡಿದೆ ಅಲ್ಲವೇ ಎಂದಾಗ ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳುತ್ತಾರೆ, ಹಾಗಿದ್ದರೆ ನೀನು ತೆಗೆದಿರುವ ಜೀವವನ್ನು ವಾಪಸ್ ಅವನಿಗೆ ಕೊಡು. ಹೌದು, ನನ್ನ ಅಲ್ಲಾಹನು ಪೂರ್ವದಿಂದ ಸೂರ್ಯನನ್ನು ಹುಟ್ಟಿಸುತ್ತಾನೆ, ನೀನು ಪಶ್ಚಿಮದಿಂದ ಹುಟ್ಟಿಸು ಎಂದು ಈ ರೀತಿಯಾಗಿ ಕ್ವಶನ್ ಹಾಕುತ್ತಾರೆ. ಈ ಒಂದು ಮಾತು ಕೇಳಿದ ರಾಜನ ಮುಖ ಕಪ್ಪಾಗುತ್ತೆ. ಈ ಒಂದು ಕ್ವಶನಿಗೆ ಅವನ ಹತ್ತಿರ ಯಾವ ಆನ್ಸರ್ ಇರುವುದಿಲ್ಲ. ಹಾಗಾಗಿ ಅವನು ಇದನ್ನು ಒಪ್ಪಿಕೊಳ್ಳದೆ ತನ್ನ ಮೂರ್ಖತನವನ್ನು ತೋರುತ್ತಾನೆ. ಊರಿನ ಜನ ಮತ್ತು ನಮ್ರೂತನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮಾತಿಗೆ, ಅವರ ಒಂದು ಕ್ವಶನಿಗೆ ಉತ್ತರ ಕೊಡಲಾರದೆ ಅವರಿಗೆ ಒಂದು ದೊಡ್ಡ ಶಿಕ್ಷೆಯ ನಿರ್ಧಾರವನ್ನು ಮಾಡುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಒಂದು ಕಠಿಣವಾದ ಶಿಕ್ಷೆಯ ನಿರ್ಧಾರವನ್ನು ಮಾಡುತ್ತಾರೆ. ಎಲ್ಲರೂ ಸೇರಿ ಅವರನ್ನು ಜೀವಂತವಾಗಿ ಸುಟ್ಟು ಹಾಕಬೇಕು ಎಂದು ಊರಿನ ಜನ ಮತ್ತು ರಾಜನು ಸೇರಿ ಒಂದು ದೊಡ್ಡ ಮೈದಾನಿನಲ್ಲಿ ಕಟ್ಟಿಗೆಗಳನ್ನು ಜಮಾ ಮಾಡಲು ಶುರು ಮಾಡುತ್ತಾರೆ. ಇದರಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು, ಪುರುಷರು ಎಲ್ಲರೂ ಸೇರಿ ಮುಂದಾಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಒಂದು ದೊಡ್ಡ ಮೈದಾನದಲ್ಲಿ ಕಟ್ಟಿಗೆಯ ಒಂದು ಗುಡ್ಡವನ್ನೇ ರೆಡಿ ಮಾಡುತ್ತಾರೆ. ಈ ರೀತಿಯಾಗಿ ತುಂಬ ದೊಡ್ಡದಾದ ಎತ್ತರವಾದ ಕಟ್ಟಿಗೆಯ ಗುಡ್ಡವನ್ನು ಮಾಡಿ ಅದಕ್ಕೆ ತುಂಬ ಎಂದರೆ ತುಂಬ ಆ ಕಟ್ಟಿಗೆಯ ಗುಡ್ಡಕ್ಕೆ ಬೆಂಕಿ ಹಚ್ಚಿ ಅದನ್ನು ತುಂಬ ಭಡಕಾಯಿಸುತ್ತಾರೆ. ಹೀಗೆ ಮಾಡಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಕೈಗಳನ್ನು ಕಟ್ಟಿ ಆ ಬೆಂಕಿಯೊಳಗೆ ಹಾಕಲು ನಿರ್ಧಾರ ಮಾಡುತ್ತಾರೆ. ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮನದಲ್ಲಿ ಗಟ್ಟಿಯಾದ ತವಕ್ಕುಲ್, ಅಲ್ಲಾಹನ ಮೇಲೆ ಯಕೀನ್ ತುಂಬ ಗಟ್ಟಿಯಾಗಿ ಇತ್ತು. ಹಾಗಾಗಿ ಅವರು ಯಾವ ಒಂದು ಕ್ಷಣವೂ ಹೆದರಲಾರದೆ ಅವರ ಈಮಾನನ್ನು ಗಟ್ಟಿ ಮಾಡಿಕೊಂಡಿದ್ದರು. ಈ ರೀತಿ ಇಂತಹ ಕಠಿಣವಾದ ಒಂದು ಪರಿಸ್ಥಿತಿಯಲ್ಲೂ ಸಹಿತ ಅವರು ಅಲ್ಲಾಹನ ಮೇಲೆ ತುಂಬ ಅಪಾರವಾದ ಪ್ರೀತಿ ನಂಬಿಕೆಯನ್ನು ಇಟ್ಟುಕೊಂಡು ಅಲ್ಲಾಹನ ಮೇಲೆ ಭರವಸೆ ಇಟ್ಟಿದ್ದರು. ಅವರು ಎಲ್ಲರೂ ಸೇರಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಕೈಗಳಿಗೆ ಹಗ್ಗವನ್ನು ಕಟ್ಟಿ ಬೆಂಕಿಯೊಳಗೆ ಹಾಕುತ್ತಾರೆ. ಬೆಂಕಿಯೊಳಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಹಾಕಿದ ತಕ್ಷಣವೇ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನನ್ನು ಕೂಗುತ್ತಾರೆ, ಹಸ್ಬುನಲ್ಲಾಹಿ ವ ನಿಅಮಲ್ ವಕೀಲ್. ಇದರ ಅರ್ಥ, ಈ ದುವಾದ ಅರ್ಥ, ಅಲ್ಲಾಹನೇ ಒಬ್ಬನೇ ನನಗೆ ಸಾಕು, ಅವನೇ ಒಂದು ದೊಡ್ಡ ಶಕ್ತಿ ನನಗೆ ಎಂದು ಅರ್ಥ. ಈ ಒಂದು ದುವಾ ಹೇಳಿದ ತಕ್ಷಣ ಮೇಲಿಂದ ಅಲ್ಲಾಹನ ಸಹಾಯ ಬರುತ್ತದೆ. ಅದು ಹೇಗೆ ಎಂದರೆ, ಅಲ್ಲಾಹನು ಬೆಂಕಿಯೂ ಸಹಿತ ಆಜ್ಞೆ ಮಾಡುತ್ತಾನೆ, ನೀನು ನನ್ನ ಇಬ್ರಾಹಿಮನ್ನು ಸುಡಬೇಡ, ಅವನಿಗೆ ತಂಪಾಗು ಎಂದು. ಬೆಂಕಿಯು ಒಂದು ಕ್ಷಣವೂ ತಡ ಮಾಡದೆ ಅಲ್ಲಾಹನ ಆಜ್ಞೆಯನ್ನು ಒಪ್ಪಿಕೊಂಡು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಬೆಂಕಿಯೂ ಸಹಿತ ತಣ್ಣನೆಯ ತಂಪಾದ ಸುಖವನ್ನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಕೊಡುತ್ತದೆ. ಅದು ಎಷ್ಟೊಂದು ಅಂದರೆ, ಬೆಂಕಿಯು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಒಂದು ಅಂಗವನ್ನು ಬಿಡಿ, ಅವರ ಒಂದು ಕೂದಲನ್ನು ಸಹಿತ ಸುಡುವುದಿಲ್ಲ. ಅವರ ಕೈಗಳಿಗೆ ಕಟ್ಟಿರುವ ಹಗ್ಗಗಳನ್ನು ಮಾತ್ರ ಸುಟ್ಟು ಹಾಕಿರುತ್ತದೆ. ಅವರ ಬಟ್ಟೆಗಳು ಎಲ್ಲವೂ ಹಾಗೆ ತುಂಬ ಸುರಕ್ಷಿತವಾಗಿ ಇರುತ್ತವೆ. ಹೀಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಒಂದು ದೊಡ್ಡ ಪವಾಡವನ್ನೇ ಅಲ್ಲಿ ನಡೆದು ಹೋಗುತ್ತದೆ. ಬೆಂಕಿಯೂ ಸಹಿತ ಅಲ್ಲಾಹನ ಮಾತು ಕೇಳುತ್ತದೆ. ಯಾಕೆ ಗೊತ್ತಾ? ಬೆಂಕಿಯೂ ಸಹಿತ ಅಲ್ಲಾಹನು ಮಾಡಿರುವ ಒಂದು ಜೀವಿಯಾಗಿದೆ. ಹಾಗಾಗಿ ಬೆಂಕಿಯು ಹೇಗೆ ಅಲ್ಲಾಹನ ಮಾತನ್ನು ಮೀರುತ್ತದೆ ಹೇಳಿ? ಮುಂದೆ ಏನಾಯಿತು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರ ಹಿಂದಿನ ಭಾಗವನ್ನು ನೀವು ಕೆಳಗೆ ಲಿಂಕ್ನಲ್ಲಿ ಕೊಟ್ಟಿರುತ್ತವೆ, ಅಲ್ಲಿ ಹೋಗಿ ನೀವು ಇದನ್ನು ಹಿಂದಿನ ಭಾಗವನ್ನು ನೀವು ನೋಡಬಹುದು. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ. ಆ ಅಲ್ಲಾಹನಲ್ಲಿ ಒಳ್ಳೆಯ ದಾರಿಯಲ್ಲಿ ಮತ್ತು ಬೆಳಕಿನ ದಾರಿಯಲ್ಲಿ ನಡೆಯುವಂತಹ ಸದ್ಬುದ್ಧಿ ಆ ಅಲ್ಲಾಹನು ನಮಗೆಲ್ಲರಿಗೂ ಕೊಡಲಿ ಎಂದು ದುವಾ ಮಾಡುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸೋಣ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.